ಹಾಯ್ ಹಲೋ ಸ್ನೇಹಿತರೆ, ಇವತ್ತು ನಾನು ಉತ್ತರ ಕರ್ನಾಟಕದ ಜುಣ್ಕ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮಿಕ್ಸಿ ಜಾರ್ಗೆ ಹಸಿಮೆಣಸಿನ್ಕಾಯಿ, ಜೀರಿಗೆ, ಉಪ್ಪು ಹಾಕ್ಕೊಂಡ್ಬಿಟ್ಟು ಇದನ್ನು ಒಂದು ಸುತ್ತು ತಿರುಗಿಸ್ಬೇಕು. ಹಾಗೆ ನೆಕ್ಸ್ಟ್ ಇದನ್ನು ಪೇಸ್ಟ್ ಮಾಡಿಕೊಂಡು ಒಂದು ಬೌಲಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಪ್ಯಾನ್ ಕಾಯಕ್ಕೆ ಇಟ್ಬಿಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ. 2 ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು ಹಾಕಿಬಿಟ್ಟು ಎಲ್ಲ ಚಟ್ಪಟ ಅಂದ ನಂತರ ಈರುಳ್ಳಿನ ಹಾಕ್ತಾಯಿದ್ದೀನಿ. 2 ಈರುಳ್ಳಿನ ತೊಗೊಳ್ಳಿ, ಯಾಕೆಂದರೆ ಈರುಳ್ಳಿ ಜುಣ್ಕಕ್ಕೆ ತುಂಬ ಟೇಸ್ಟ್ ಕೊಡುತ್ತೆ. ಹಾಗೆ ಟೊಮೆಟೊ ಒಂದು, ಉಪ್ಪು, ಅರಿಶಿನ, ಮೊಸರು ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಹಸಿಮೆಣಸಿನ್ಕಾಯಿ ಪೇಸ್ಟು, ನೀರು ಹಾಕ್ಕೊಂಡ್ಬಿಡ್ಬೇಕು. ನೀರು ಹಾಕೊಂಡ ನಂತರ ಸಕ್ಕರೆ ಹಾಗೆ ಕೊತ್ತಂಬರಿ ಸೊಪ್ಪು ಇದನ್ನು 2 ನಿಮಿಷ ಕುದಿಯೋಕ್ಕೆ ಬಿಡೋಣ. ಅಷ್ಟರಲ್ಲಿ ನಾವು ಒಂದು ತಟ್ಟೆಗೆ ಹೆಸರಿಟ್ಟನ್ನು ಜುಣ್ಕ ಮಾಡ್ತಾಯಿದ್ದೀನಿ. ಸೊ ಹೆಸರಿಟ್ಟು ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ಇವಾಗ ಇದು ಕುದ್ದಿದೆ, ಇದನ್ನು ಅದಕ್ಕೆ ಹಾಕ್ಕೊಂಡ್ಬಿಡ್ಬೇಕು. ನೀವು ಕಡಲೆ ಹಿಟ್ಟು ಬೇಕಾದರೂ ಮಾಡ್ಕೊಳ್ಳಿ. ನಾನಿಲ್ಲಿ ಹೆಸರಿಟ್ಟಿನ ಜುಣ್ಕ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕುದಿದೆ. ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಪ್ಲೇಟ್ ಮುಚ್ಚಿ ಒಂದು 2 ನಿಮಿಷ ಬಿಟ್ಟು ನೋಡಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜುಣ್ಕ ರೋಟಿ ಚಪಾತಿ ಜೊತೆನೂ ತಿನ್ಬೋದು.